ಇದು ಕ್ಯಾಪ್ಸಿಕಮ್, ಅದು ಬಜ್ಜಿ ಮೆಣಸು, ಇದು ಕ್ಯಾಬೇಜ್, ಅದು ಟೊಮೆಟೊ. ಒಂದು ಟ್ರೇ ಇದ್ದರೆ 100 ಸೊಸೆಗಳಾಗ್ತವೆ. 100 ಇದ್ದರೆ ಯಾರೋ ಒಬ್ಬರು ಫ್ರೆಂಡ್ಸ್ ಗ್ರೂಪಲ್ಲಿ ಈಗ ಶೇರ್ ಮಾಡ್ಕೊಂಡ್ಬಿಡ್ಬೋದು. 20 ಕೊಟ್ಕೊಂಡ್ರೆ ಅವರೊಂದು. ಆಮೇಲೆ ಇದು ಆಟ ಆಡ್ದಂಗೂ ಇರುತ್ತೆ ಟ್ರೇ ಮಾಡುವಾಗ. ಆ ಟ್ರೇಗೆ ಸ್ವಲ್ಪ ಅದೇ ಎರೆಹುಳ ಗೊಬ್ಬರ ಇದು ಹಾಕ್ಬಿಟ್ಟು ಅದಕ್ಕೆ ಒಂದೊಂದು ಸೀಡ್ ಹಾಕ್ತಾ ಹೋದರೆ ಸಾಕು. ವಿತಿನ್ 15 ಡೇಸ್ ಇಷ್ಟು ಸೊಸೆ ಬರುತ್ತೆ. ಇದು 15-20 ಡೇಸ್ ಅಷ್ಟೇ. ಕ್ಯಾಬೇಜು ಅಷ್ಟೇನೆ 20 ಡೇಸ್. ಅದೇ ಇದು ಅಮೆರಾಂತ ಸ್ವಲ್ಪ ತೋರಿಸಿದ್ನಲ್ಲ, ನೀವು ಕಟ್ ಮಾಡ್ತಾ ಇದ್ರೆ ಚಿಗುರ್ತಾ ಇರುತ್ತೆ. ಇದಕ್ಕೆಲ್ಲ ತುಂಬ ಲೈಫ್ ಇದೆ. ನಾವು ಬೇರೆ ಸಮೇತ ಕಿತ್ಬಿಡ್ತೀವಿ. ನಾನು ಆ ರೆಡ್ ವೆರೈಟಿ ತೋರಿಸಿದ್ನಲ್ಲ ಅಲ್ಲಿ, ಅದು ಸಂತೆಯಿಂದ ತಗೊಂಡು ಬಂದಿದ್ದೆ. ಒಂದು ಕಟ್ ಕೊಟ್ಟಿದ್ರು 10 ರೂಪಾಯಿಗೆ. ಅದನ್ನು ತಂದುಬಿಟ್ಟು ಸೊಪ್ಪು ಬಳಸ್ಕೊಂಡು ಬೇರೆಲ್ಲನೂ ನೆಟ್ಟಿದ್ದೆ. ಅದ್ರದ್ದೇ ಅದು ಆ ಕಲರ್ ಸೂಪರ್ ಆಗಿದೆ ಅದು. ಅದೇ ಆ ಕಲರ್ ಇರಲಿಲ್ಲ ನನಗೆ. ಅದಕ್ಕೆ ಅದನ್ನು ತಂದುಬಿಟ್ಟು ಸೀಡ್ಸ್ ಎಲ್ಲಿನ ಥರ ನಾನು ಮಾರ್ಕೆಟಿಂದ ತಂದಿದ್ದೀನಿ ಅಂದರು. ಅದನ್ನೇ ತಗೊಂಡು ಬಂದ ಮೇಲೆ ಇದು ಮಾಡಿಬಿಟ್ಟು ಇದನ್ನ ನೆಟ್ಟಿದ್ದೆ. ಒಂದು ಬೀಜಕ್ಕೆ ಬಿಟ್ಕೊಂಡೆ ಅಷ್ಟೇ. ಇದು ಅಷ್ಟೇ ಸ್ಪ್ರೇ ಇಲ್ದಲೇ ಆರಾಮಾಗಿ ಬರುತ್ತೆ. ಆಮೇಲೆ ಶೋ ಆಗೋ ಕಾಣ್ತಾ ಇರುತ್ತೆ. ಆಮೇಲೆ ನಾವು ಇದನ್ನು ಮಾತ್ರ ಯೂಸ್ ಮಾಡೋದು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ. ಎಲ್ಲ ಕಡೆ ಇದನ್ನು ಕೂಡ ನಾವು ಬಳಸ್ಕೊಳ್ತಾ ಹೋಗ್ಬೋದು. ಎಲೆನ ಅಷ್ಟೇ ಫ್ಲೇವರ್ ಇರುತ್ತೆ. ಏನಾದರೂ ಸಣ್ಣ ಅಡುಗೆಗೆ ನಿನ್ನೆ ಪಕೋಡ ಮಾಡಿದ್ದೆ ಅಲ್ಲ, 101 ವೆರೈಟೀಸ್ ಹಾಕಿದೆ. ಲೀವ್ಸ್, ತುಳಸಿಯಿಂದ, ವಿಳ್ಯದೆಲೆಯಿಂದ, ದಾಸವಾಳ ಹೂವಿಂದ, ಇದು ಎಲೆ, ದೊಡ್ಡಪತ್ರೆ ಎಲ್ಲನೂ ಎಲ್ಲ ಎಡಿಬಲ್ಲೇನೆ ಇರುತ್ತೆ. ನಾವು ಅದ್ರ ಕಾಯಿ ತಿನ್ನುವಾಗ ಎಲೆ ಕೂಡ ಇಟ್ಸ್ ಎಡಿಬಲ್. ಅದೇ ಡೆಕೋರೇಷನ್ಗೆ ಅಂತ ಏನೇನೋ ಫ್ಯಾನ್ಸಿ ಗಿಡಗಳು ಹಾಕೋ ಬದಲು ತರಕಾರಿ ಗಿಡನೇ ಫ್ಯಾನ್ಸಿಯಾಗಿ ಇದು ಬಜೆ. ಈಗ ಇದೇ ಬೇರೆ ಥರ ಬರೀ ಅದನ್ನ ಮಾಡ್ಕೊಂಡೇ ಇರ್ತೀವಿ. ಇದು ಬಜೆ. ಇದು ನೋಡಿ ದೊಡ್ಡ ಪತ್ರೆ. ಇದು ರೋಸ್. ಇದು ಪುಟ್ಟದಾಗ ರೋಸ್ ಬಿಡುತ್ತೆ. ಆಮೇಲೆ ಒಂದಲ್ಲ ಒಂದು ಬಿಡ್ತಾನೆ ಇರುತ್ತಲ್ಲ ನಿಮಗೆ, ಹಿಂಗೆ ಕಾಂಬಿನೇಷನಲ್ಲಿ ಹಾಕಿದಾಗ. ಅದು ಇದು ಝೀನಿಯಾ. ಇದಿಲ್ಲ ಅಂದಾಗ ಅದು ಬಿಟ್ಟಿರುತ್ತೆ, ಅದಿಲ್ಲ ಅಂದಾಗ ರೋಸ್ ಬಿಟ್ಟಿರುತ್ತೆ. ಏನಿಲ್ಲ ಅಂದರೆ ಇದೇನೆ ನಿಮಗೆ. ಇದು ದೊಡ್ಡ ಪತ್ರೆನೂ ಅಷ್ಟೇ. ಅದೊಂದು ಕಡ್ಡಿ ಇದ್ದರೆ ಸಾಕು ದಿವಸ ಒಂದು ಚಟ್ನಿಗೋ. ಇದು ಬಜ್ಜಿ ಬೋಂಡ. ವಿಳ್ಯದೆಲೆಯಲ್ಲಿ ಕೂಡ ಬಜ್ಜಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಚಿಕ್ಕ ಎಲ್ಲ ಇರುತ್ತಲ್ಲ, ಇದ್ರದ್ದು ಮಾಡ್ತೀವಲ್ಲ, ಇದನ್ನೇ ಡಿಪ್ ಮಾಡಿ ಮಕ್ಳುಗಳ ಕೆಮ್ಮು ಹತ್ತಿನೆಲ್ಲ ಇದೆಲ್ಲ ಬಜ್ಜಿ ಬೋಂಡ ಕೊಟ್ಬಿಟ್ರೆ ತಿಂದ್ಬಿಡ್ತಾರೆ. ಸೊ ಇದನ್ನೆಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಜ್ಜಿ ಬೋಂಡ ಮಾಡಿಕೊಡ್ಬೋದು. ಇದು ಅಲವೆರಾ ನೋಡಿ. ಆ್ಯಪಲ್ ಈ ಸಲ ಹೂವಾಗಿದೆ. ಇಲ್ಲಿ ಲಾಸ್ಟ್ ಟೈಮು ಇದೇ ಮರದಲ್ಲಿ ಒಂದು 5-6 ಬಿಟ್ಟಿತ್ತು, ಅಲ್ಲಿ ಹೂವಿದೆ ನೋಡಿ. ಅದು ಮತ್ತು ಬಟರ್ ಫ್ರೂಟ್. ಅದು ಬಟರ್ ಫ್ರೂಟ್ ರಾಶಿನೇ ಇದೆ. ರಾಶಿ ಅದೇ. ಆಮೇಲೆ 1 ವರ್ಷ 2 ವರ್ಷಕ್ಕೆ ಬರುತ್ತೆ. ಗ್ರಾಫ್ಟೆಡ್ಡು, ಹೈಬ್ರಿಡ್ಡು ಅದು ತರಬೇಕು. ಇದು ನಂಗೆ ಅನಿಸಿಲ್ಲ. ಸಾಕಷ್ಟು ಕಮರ್ಷಿಯಲ್ ಇರ್ಬೋದು, ಕಮರ್ಷಿಯಲ್ ಮಾಡೋರಿಗೆ. ಬಟ್ ನನಗಂತೂ ಅಲ್ಲ, ನಾನು ಬೆಳೆದೆ ಕಮರ್ಷಿಯಲ್ ಆಗಿ ನಾನು ಸೇಲ್ ಮಾಡ್ತೀನಿ ಎಕ್ಸಸ್ ಆಗಿದ್ದೆಲ್ಲ. ಆಮೇಲೆ ಇದಕ್ಕೆ ಈಗ ಪಿಟ್ಟು ಗೊಬ್ಬರ ಸ್ಮೆಲ್ ಬರುತ್ತೆ, ನಮ್ಗೆ ಇಟ್ಕೊಳ್ಳೋಕ್ಕಾಗಲ್ಲ, ತೊಂದರೆ ಆಗುತ್ತೆ ಅಂದಾಗ ಈ ಥರ ಪಿಟ್ ಕಾಂಪೋಸ್ಟ್ ಅಂತ ಇಲ್ಲಿ. ಇದು ಪೈಪ್ ಕಾಂಪೋಸ್ಟ್. ಈ ಥರದೊಂದು ಪೈಪನ್ನ ಇರೋದ್ರಲ್ಲೇ ದೊಡ್ಡ ಒಂದು 5 ಅಡಿ ಈ ಡ್ರೈನೇಜ್ ಪೈಪ್ ಎಲ್ಲ ಸಿಗುತ್ತೆ ಈ ಥರ ಪ್ಲಾಸ್ಟಿಕ್. ಅದನ್ನೊಂದು 3 ಅಡಿ ತಂದು, ಜಾಗನೇ ಇಲ್ಲ, ಟೆರೆಸಲ್ಲಿ ಇದ್ದೀವಿ, ಮನೆ ಹತ್ರ ಜಾಗ ಇಲ್ಲ ಅನ್ನೋರು ಒಂದು ಬಕೆಟ್ ಇರುತ್ತಲ್ಲ 20 ಲೀಟರ್ಸ್, ಆ ಬಕೆಟ್ ಒಳಗಡೆ ನೆಟ್ಬಿಟ್ಟು ಸುತ್ತ ಒಂದು ಸ್ವಲ್ಪ ಮಣ್ಣು ಹಾಕ್ಕೊಂಡು, ಇಲ್ಲ ಸ್ಕ್ರೂ ಮಾಡ್ಕೊಂಡ್ರು ನಡೆಯುತ್ತೆ ಅವರು ಕೆಳಗಡೆಯಿಂದ. ಇದಕ್ಕೆ ಒಂದು ಫ್ಲ್ಯಾಟ್ ಹಾಕ್ಬಿಟ್ಟು ಇಟ್ಬಿಟ್ಟು ಡೈಲಿ ಅವ್ರದ್ದು ಮನೆದು ಏನು ವೇಸ್ಟೇಜ್ ಇದೆ ಆಗ್ತಾ ಹೋಗೋದು. ಇದ್ರೊಳಗಡೆ ಎಲ್ಲ ಹಸಿ ಕಸ ಏನೇನು ಸಿಗುತ್ತೆ ಎಲ್ಲ ಆಗ್ತಾ ಹೋಗೋದು. ಮೊಟ್ಟೆದು ಸಿಪ್ಪೆ. ಬೇರೆ ಕಡೆ ಆದರೆ ಇಲಿಗಳೆಲ್ಲ ಬಂದು ಹುಳು ಬರುತ್ತೆ, ಇಲಿ ಬರುತ್ತೆ ಅಂತೆಲ್ಲ ಕಂಪ್ಲೇಂಟ್ ಇದೆ. ಇದ್ರೊಳಗಡೆ ಆದರೆ ಏನೂ ಬರಲ್ಲ, ಪುಡಿ ಆಗೋಗಿರುತ್ತೆ ನೋಡಿ. ಇದ್ರೊಳಗಡೆ ಗೊಬ್ಬರ ನೋಡಿ, ಇದು ಎಷ್ಟು ಪೌಡ್ರ್ ಆಗಿದೆ. ಈ ಥರ ಗೊಬ್ಬರ ಇದು ಇದ್ರೊಳಗಡೆ ಎರೆಹುಳು ಮೊಟ್ಟೆ ಇದು ಎಲ್ಲ ಇರುತ್ತೆ. ಈ ಥರ ಹಾಕ್ಬಿಟ್ರೆ ಎರೆಹುಳ ಬಿಡ್ಬೋದು, ಇಲ್ಲ ಅದೇ ಬರ್ತವೆ ಭೂಮಿ ಒಳಗಡೆಯಿಂದ ಎಲ್ಲ ಇರೋವಾಗ. ಇಲ್ಲ ಒಂದಿಡಿ ಮಣ್ಣು ಹಾಕಿದ್ರೆ ನೀವು ಡೈಲಿ ತುಂಬ್ತಾ ಹೋದ್ರೆ ಇದು ಇಲ್ಲಿಂದ ಹೊರಗಡೆ ಬರುತ್ತೆ ಪೌಡ್ರಾಗಿ. ಈ ಹೋಲಿಂದ ಸುತ್ತ ಬಿದ್ದಿರುತ್ತೆ ನೋಡಿ, ಇಲ್ಲಿ ಬಂದಿರುತ್ತೆ ಪೌಡ್ರ್ ಥರ ಬಿದ್ದಿರುತ್ತೆ ಈ ಥರ.
ಈ ಥರ ಆಗಿಬಿಡುತ್ತೆ. ಇದನ್ನು ನೀವು ಗಿಡಕ್ಕೆ ಹಾಕೊಳ್ತಾ ಹೋಗ್ಬೋದು. ಇದನ್ನು ಟಚ್ ಮಾಡೋ ಇದೇ ಇರಲ್ಲ ನಿಮಗೆ. ಡೈಲಿ ಏನೋ ಅನ್ನ ಸಾರು ಇದು ಪೈಪು ಗೊತ್ತೂ ಆಗಲ್ಲ ಏನು ಅಂತಲೂ. ಹೋಲ್ ಸಾಕು ಇಷ್ಟು ಚಿಕ್ಕದಾದರೆ ಎಷ್ಟೊಂದು ಸಣ್ಣದು ದಬ್ಲ ತಗೊಂಡು ತೂತ ಮಾಡಿ ಇದು ಹೊರ್ಗಡೆ ಬರುತ್ತೆ. ಇಲ್ಲ ನಮಗೆ ಎಮರ್ಜೆನ್ಸಿ ಬೇಕು, ಬಕೆಟಲ್ಲಿ ಇಟ್ಕೊಂಡಿದ್ದೀವಿ, ನಮಗೆ ಗಿಡಗಳಿಗೆ ಪ್ಲ್ಯಾಂಟಿಗೆ ಹೂವಿನ ಗಿಡಕ್ಕೆಲ್ಲ ಬೇಕು, ನಾವು ಮಣ್ಣೆ ಮುಟ್ಟಲ್ಲ ಅನ್ನೋದಾದರೆ ಇದಕ್ಕೆ ನೀರು ಹಾಕಿದ್ರೆ ಲಿಕ್ವಿಡ್ ಮೆನ್ಯೂರ್, ರಸಗೊಬ್ಬರ ಲಿಕ್ವಿಡ್ ಆದರೂ ಕೊಡ್ಬೋದು ನೀವು, ಸಾಲಿಡ್ ಇಲ್ಲ ಸಾಲಿಡ್. ಇದಕ್ಕೆ 1 ಲೀಟ್ರ್ ನೀರು ಹಾಕ್ಬಿಟ್ರೆ ಕೆಳಗಡೆ ಅದ್ರದ್ದು ಲಿಕ್ವಿಡ್ ಕರಗಿ ಬಕೆಟಿಗೆ ಬರುತ್ತೆ. ನೀವು ಒಂದು ಇದರಲ್ಲಿ ತೋಡ್ಕೊಂಡು ಗಿಡಗಳಿಗೆ ಹಾಕೊಂಡು ಬಿಡ್ಬೋದು. ಮಣ್ಣಲ್ಲಿ ಮಾರಿದಾಗ ಆ ಥರ ಆಗುತ್ತೆ. ಬಕೆಟು ಇಲ್ಲ ಡ್ರಮ್ ಒಳಗಡೆ ಒಂದು 10 ಲೀಟ್ರದ್ದು ಡ್ರಮ್ ಇಟ್ಕೊಂಡು ಮಾಡ್ಬೋದು, ಬಕೆಟಲ್ಲೂ ಮಾಡ್ಕೋಬೋದು. ಅದು ಹೊರಗಡೆಗೆಲ್ಲ ಬಂದಿರುತ್ತೆ. ಲಿಕ್ವಿಡ್ ಜಾಸ್ತಿ ಆಯಿತು ಅಂದರೆ ಅಲ್ಲಿಗೆ ಮಣ್ಣು ಹಾಕಿ ಸುತ್ತ ಇರುತ್ತಲ್ಲ ಅದ್ರೊಳಗಡೆಗೆ ಮಣ್ಣು ಹಾಕಿದ್ರೆ ಆ ಮಣ್ಣನ್ನು ಕಂಪೋಸ್ಟಾಗಿ ಮತ್ತೆ ಬಳಸ್ಬೋದು. ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಆ ಥರನಾದರೂ ಬಳಸ್ಕೋಬೋದು. ಇದು ಬಸಳೆ ಸೊಪ್ಪು ಅಂತ, ಇದು ಅಷ್ಟೇ ತುಂಬ ಹೆಲ್ತಿ ಸೊಪ್ಪಿದು. ಇದು ಕಟ್ಟಿಂಗ್ಸಲ್ಲೇ ಬಂದುಬಿಡುತ್ತೆ. ಇಷ್ಟಿಷ್ಟುದ್ದ ಎಲ್ಲಿ ಕಟ್ ಮಾಡಿ ಹಾಕಿದ್ರೆ ಸಾಕು. ನಾವು ಈ ಥರ ಕಟ್ ಮಾಡಿ ನೆಟ್ಟರೆ ಸಾಕು. ಅದಕ್ಕೊಂದು ಸಪೋರ್ಟ್ ಕೊಟ್ಬಿಟ್ರೆ ಬರುತ್ತೆ. ಇದು ಆಲ್ಮೋಸ್ಟ್ ಒಂದು 7-8 ವರ್ಷದ ಗಿಡ ಏನೋ. ಅದೇ ಬೆಳೀತಾ ಇರುತ್ತೆ, ರೂಟ್ ಆಗ್ತಾ ಇರುತ್ತೆ. ಅದಕ್ಕೂ ಒಳ್ಳೆ ಫುಡ್ ಬೇರೆ ಇದೆಯಲ್ಲ ಇಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಜೇನು ಇಂಪಾರ್ಟೆಂಟು ಪಾಲಿನೇಷನ್ಗೆ, ಹೂಗೆ. ಅವು ನಮಗೇನು ತೊಂದರೆ ಕೊಟ್ಟಿಲ್ಲ. ಎಷ್ಟು ವರ್ಷನೂ ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದೊಂದು ಬಾಕ್ಸಲ್ಲಿ 5-7 kg ಜೇನುತುಪ್ಪ ಬರುತ್ತೆ. ಇದೇ ಥರದ್ದು ಒಂದು 6 ಇಟ್ಕೊಂಡಿದ್ದೀನಿ. ಅವು ಬೆಳಿಗ್ಗೆ ನನಗಿಂತ ನಾನು 4 o'clock ಇದ್ದರೆ ಅವ್ನು 3:30 ಎದ್ದು ಕೆಲಸ ಶುರು ಮಾಡಿರ್ತಾರೆ. ಅದಕ್ಕೆ ಅಪ್ಪ ಹೇಳ್ತಿರ್ತಾರೆ ನಿನಗಿಂತ ಫಸ್ಟ್ ಅವರೇ ಹೇಳ್ತಾರೆ. ಅದೊಂದು ಕೇಳಬೇಕಿತ್ತು ಮ್ಯಾಮ್, ನಿಮ್ಮ ದಿನಚರಿ ಹೇಗೆ ಎಲ್ಲಿಂದ ಶುರುವಾಗುತ್ತೆ ಮ್ಯಾಮ್? ದಿನಚರಿ ನಂದು ಮಾರ್ನಿಂಗ್ ಅದು ಮೊದಲಿಂದನೂ ಅಭ್ಯಾಸ. 4:20ಕ್ಕೆ ಎದ್ದರೆ ಒಂದು 1/4 ಗಂಟೆ ಅಡ್ಡಾಡ್ತೀನಿ ಇದ್ರೊಳಗಡೆ. ಎಲ್ಲರನ್ನೂ ಮಾತಾಡ್ಸ್ಕೊಂಡು ದೇವ್ರ ಪೂಜೆ ಅಂದರೆ ಕೈ ಮುಗಿದ್ಬಿಟ್ಟು ಈ ಹೂವು ಈ ದೇವರಿಗೆ ಈ ತರಕಾರಿ ಇದು ಎಲ್ಲ ಎಡೆ ಇಟ್ಟಿದ್ದೀನಿ, ಸ್ವೀಕರಿಸಿ ಅಂತ ಹೇಳಿ ಪ್ರಕೃತಿ ದೇವರಿಗೆ ಸೂರ್ಯ ನಮಸ್ಕಾರ ಮಾಡಿ ಇದು ಬಂದು ಮತ್ತೆ ಇದ್ರದ್ದು ಎಲೆ ಎಲ್ಲ ಕಿತ್ಕೊಳ್ತೀನಿ. ದೇವ್ರ ಕೈ ಮುಗಿದು ಅದನ್ನು ಹಾಕಿ ಕಷಾಯ ಮಾಡ್ಕೊಳ್ತೀನಿ. ಒಲೆಯಲ್ಲೇ ಮಾಡ್ತೀನಿ. ಒಲೆ ಹಚ್ಬಿಟ್ಟು ಕಷಾಯ ಮಾಡ್ಕೊಂಡು ಕಷಾಯ ಕುಡಿದ್ಬಿಟ್ಟು ಸ್ವಲ್ಪ 5:30 ನಮ್ಮ ಮನೆಗೆ ಬರೋ ಅಂಥ ಕೋವರ್ಕರ್ ಕೂಡ ಶಿ ಸೋ ಆ್ಯಕ್ಟಿವ್. ಅವಳು ಅಂತ ಅಂದ್ಕೊಂಡ್ರೆ ಅವಳು ಅಷ್ಟೇ ಬೇಗ ಬರ್ತಾಳೆ. ಅವಳು ಬಂದು 6 o'clock ಅಷ್ಟರಲ್ಲಿ ಎಲ್ಲ ಕೆಲಸ 90% ಕೆಲಸ ಮುಗ್ದೋಗುತ್ತೆ ನಂದು. ಅದ್ರ ಜೊತೆ ತಿಂಡಿ ಅಡುಗೆ ಊಟ ಎಲ್ಲ ಮಾಡೋದೆಲ್ಲ ಒಲೆಯಲ್ಲೇ ಮಾಡ್ಕೊಳ್ತೀನಿ. ಹಂಗಾಗಿ ಫಾಸ್ಟಾಗಿ ಆಗ್ಬಿಡುತ್ತೆ ನನ್ನದು. ಮಾಡಿದ್ರೆ 6:30 ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗ್ದೋಗುತ್ತೆ. 6:30ಗೆ ಮುಗಿದ್ರೆ ಮತ್ತೆ 11 o'clock ಬ್ರಂಚ್ ಬ್ರೇಕ್ಫಾಸ್ಟ್. ಎಲ್ಲರೂ ತಿಂಡಿ ಆಗಿಲ್ಲ ಆಯಿತು ಇಲ್ಲ ಅಂತ ಹೇಳ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ಯಾಕೆಂದರೆ ಬೆಳಿಗ್ಗೆ ಅಂದರೆ ನಾನು ಸ್ವಲ್ಪ ಅರ್ಲಿ ಬೆಡ್ಗೆ ಹೋಗಿರ್ತೀನಿ. ಇದೆಲ್ಲ ಫೋನ್ ಮತ್ತು 11:30 ಫ್ರೂಟ್ ಅದು ಇದು ಬ್ರಂಚ್ ಆದರೆ ಮತ್ತೆ 5 o'clock ಒಂದು ಊಟ, ಒಳ್ಳೆ ಊಟ, ಡಿನ್ನರ್ ಒಳ್ಳೆಯ ಊಟ ಮಾಡಿಬಿಟ್ಟು ಮತ್ತೆ ಒಂದು 7-8 o'clockಗೆ ಯಾವುದಾದ್ರೂ ಜ್ಯೂಸೋ ಹಣ್ಣು ಫ್ರೂಟೋ ಏನಿರುತ್ತೆ ಅದು ಯಾಕೆಂದರೆ ಅದಾದರೆ ಅಲ್ಲಿವರೆಗೂ ಫೋನ್ ಮುಟ್ಟಲ್ಲ ನಾನು. ಬೆಳಿಗ್ಗೆ ಎದ್ದು ಅವಾಗ ಫ್ರೀಯಾಗಿ ಕೂತ್ಕೊಂಡು ಫೋನ್ ಟೈಮು ಎಲ್ಲರಿಗೂ ಗೊತ್ತಾಗಿ ಫ್ರೀಯಾಗಿರ್ತೀನಿ. ಹಾಗಾದರೆ ಜ್ಯೂಸು ಯಾವುದಾದ್ರೂ ಫ್ರೆಶ್ ಜ್ಯೂಸ್ ಮಾಡ್ಕೊಳ್ತೀನಿ ಹಣ್ಣಿಂದ. ಇದು ಒಂದು 8 o'clockಯಿಂದ 10:30 11 ನನ್ನ ಮಕ್ಕಳು ಹೊರಗಡೆ ಇದ್ದಾರೆ. ಅವರು ಒಂದು 11:30 12ಗೆ ಮೊಮ್ಮಕ್ಕಳೆಲ್ಲ ಫೋನ್ ಮಾಡ್ತಾರೆ. ಒಂದು 11:30 11ವರೆಗೂ ಇದ್ದು 11ಗೆ ಅವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೆಲ್ಲ ಬೆಳಿಗ್ಗೆ ಮಾಡ್ತಾರೆ. ನಂದು ಇದೆಲ್ಲ ಇರುತ್ತೆ ಅಂತ ಸಂಜೆ ಮಾಡಿ ಮತ್ತೆ ಬೆಟ್ಟಿಗೆ ಹೋದರೆ ಮತ್ತೆ 6 hours ನಿದ್ದೆ ಬೇಕು, ನಿದ್ದೆನೂ ಮಾಡ್ಕೊಳ್ತೀನಿ. ನೋಡೋರು ಊಟನೇ ಮಾಡಲ್ವೇನೋ ಅಂತ ಬಿಫೋರ್ ಸನ್ರೈಸ್ ಊಟ ಮಾಡ್ಕೊಂಡಿರ್ತೀನಿ. 5:30 ಡಿನ್ನರ್ ಮುಗಿಸಿರ್ತೀನಿ. ಆಮೇಲೆ 9 o'clock ಆದಮೇಲೆ ನಾನು ರೆಗ್ಯುಲರ್ ಟು ಮೈ ಫಾರ್ಮ್. 9 ಗಂಟೆಗೆ ಅವ್ರು ಬರೋಕ್ಕಿಂತ ಮುಂಚೆ ಹೋಗಬೇಕು ಅಂತ ಹೇಳಿ ಮೊದಲು ಆಳಾಗಿ ನಾನು ಹೋಗ್ತೀನಿ. ಹಾಗಾಗಿ ಒಂದು ಅಲ್ಲೂ ಹಸು ದನ ಕರು ಇದೆ. ಮತ್ತು ಸಂಜೆ ಅಲ್ಲಿಂದ 6 o'clockಗೆ ಊಟ ಮುಗಿಸ್ಕೊಂಡು ಅಲ್ಲೇ ಡಿನ್ನರ್ ಮುಗಿಸಿ ಬರ್ತೀನಿ. ಅಲ್ಲೇ ಮುಗಿಸ್ಬರ್ತೀನಿ. ಎಲ್ಲರೂ ಅಲ್ಲೇ 5 o'clockಗೆ ಒಳ್ಳೆ ರಾಗಿ ಮುದ್ದೆ ರೊಟ್ಟಿ ಎಲ್ಲ ಮಾಡಿರ್ತಾರೆ. ಮುಗಿಸ್ಕೊಂಡು ಹಾಲು ಅಲ್ಲಿ ಏನು ಬೆಳೆದಿದೆ ತರಕಾರಿ ಹಾಲಿಂದ ಹಿಡ್ದು ಹಾಲು ಮೊಟ್ಟೆ ಡೈಲಿ ಒಂದು 15 to 20 ಲೀಟರ್ಸ್ ಹಾಲು ಸಿಗುತ್ತೆ. ಹಾಲು ಮೊಸರು ತರಕಾರಿ ಎಲ್ಲ ತಗೊಂಡು ಬಂದು ಇಲ್ಲಿ ಟೇಬಲ್ ಮೇಲೆ
ಡಿಸ್ಪ್ಲೇ ಮಾಡ್ತೀನಿ. ಹ್ಮ್ ಸೊ ಎಲ್ಲ ಗೊತ್ತಿರೋರೇ ಇರ್ತಾರೆ ಆಲ್ಮೋಸ್ಟ್. ಹ್ಮ್ ತೆಂಗಿನಕಾಯಿಂದ ಏನು ಡೈಲಿ ಅಲ್ಲಿ ಏನು ಬರುತ್ತೆ ಅದು ತರಕಾರಿ ಇರ್ಬೋದು, ಹಾಲು, ಬೆಣ್ಣೆ, ಮೊಸರು, ತುಪ್ಪ ಆ ಥರದ್ದು ಒಂದು 10 to 15 ಫ್ರೆಂಡ್ಸ್ ಬಂದು ಸಂಜೆ 7 to 9 ಒಳಗಡೆ ಎಲ್ಲ ತೊಗೊಂಡೋಗ್ತಾರೆ. ಅವರೇ ಬಂದು ಅವರೇ ಇಳಿಸ್ತಾರೆ. ಆಮೇಲೆ ನೋ ಮೀಡಿಯೇಟರ್ ಇನ್ ಬಿಟ್ವೀನ್ ಅಸ್, ಯಾರು ನಿಂತಿರಲ್ಲ, ಅವರೇ ಬರ್ತಾರೆ, ಅವರೇ ತೂಕ ಹಾಕೊಳ್ತಾರೆ, ಅವರೇ ಫೋನ್ಪೇ ಮಾಡ್ತಾರೆ. ಮೊದಲು ಕ್ಯಾಶ್ ಬಾಕ್ಸ್ ಇಟ್ಟಿದ್ದೆ, ಅವರೇ ತೂಕ ಮಾಡ್ಕೊಂಡು ಅವರೇ ಇದು ಮಾಡ್ಕೊಂಡು ಹೋಗ್ತಾರೆ. ನೋ ಡಿಸ್ಟರ್ಬೆನ್ಸ್ ನನಗೂ. ನಾನು ಒಳಗಡೆ ಇದ್ರೂ ಅವರೆಲ್ಲ ಬಂದು ಅವರವರೇ ತಗೊಂಡು ಹೋಗಿರ್ತಾರೆ. ಇದು ಆ್ಯಕ್ಚುಲಿ ನಾನು ಸ್ವೀಡನ್ ಟ್ರಾವೆಲ್ ಮಾಡಿದಾಗ ಮ್ಯಾಮ್ ಅಲ್ಲಿ ಈ ಥರದೊಂದು ಸಿಸ್ಟಮ್ ನೋಡಿದ್ದೆ. ಸೊ ಅಂದರೆ ಕೆಲವು ಶಾಪ್ಗಳಿರುತ್ತೆ, ಅಲ್ಲಿ ನಾವೇ ಹೋಗೋದು, ನಮ್ಗೆ ಏನು ಬೇಕು ತೊಗೊಳ್ಳೋದು, ಪೇಮೆಂಟ್ ಮಾಡೋದು, ಮತ್ತೆ ಹೊರಡೆ ಬರೋದು. ನಾನು 25 ಇಯರ್ಸಿಂದನೂ ಇದೆ, ರೋಸ್ ಇದ್ದಾಗಲಿಂದ ಇದು ಟೇಬಲ್ ಯಾವಾಗಲೂ ಗೊತ್ತು. ಇಲ್ಲಿ ಬರ್ತಾರೆ ಸಂಜೆ ಕವರ್ಸ್, ಆಮೇಲೆ ಕವರ್ಸನ್ನು ನಾನು ಯಾವುದು ಇಟ್ಟಿರಲ್ಲ, 90% ಅವರೇ ತರ್ತಾರೆ. ಮತ್ತು ಅವ್ರ ಮನೇಲಿ ಇರೋ ಕವರ್ಸು ಕೂಡ ಅಲ್ಲಿ ಇಲ್ಲಿ ಯಾಕೆ ಹಸು ತಿನ್ನೋದು, ವೇಸ್ಟ್ ಮಾಡೋದು, ಕ್ಯಾರಿ ಬ್ಯಾಗ್ಸ್ ಎಲ್ಲ ಕ್ಲೀನಾಗಿ ಫೋಲ್ಡ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿರ್ತಾರೆ. ಓಕೆ. ಬ್ಯಾಗ್ಸ್ ಇನ್ನೊಬ್ರಿಗೆ ಆಗುತ್ತೆ. ಅದೇ ನಾನು ಹಂಗಾಗಿ ಕವರ್ಸು ನನ್ನ ಮಾರ್ಕೆಟಿಂದ ಏನು ತರಲ್ಲ, ಇಲ್ಲ 90%. ಆಮೇಲೆ ಅವರನ್ನೇ ಈಗ ಡೈಲಿ ಪೇ ಮಾಡಬೇಕಾ, ಹಾಲೆಲ್ಲ ತಗೊಳ್ತಾರೆ, ಎಲ್ಲ ತಗೊಂಡು ಸ್ಲಿಪ್ ಮಾಡ್ಕೊಂಡಿರ್ತಾರೆ ಅವರೇನೆ. ಇದಕ್ಕೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ಇದ್ದದ್ದು ರೇಟ್ ಎಷ್ಟು ಅಂತ. ರೇಟ್ ಬೋರ್ಡ್ ಇಟ್ಟಿರ್ತೀನಿ, ಬೋರ್ಡ್ ಇಡ್ತೀನಿ ನಾನು ಯಾವಾಗಲೂ. ಅದನ್ನ ನೋಡಿಕೊಂಡು ಎಲ್ಲರದ್ದು ಕ್ಯಾಲ್ಕುಲೇಟ್ ಮಾಡಿ ಮಂತ್ಲಿ ಒನ್ಸು ಒಂದು 10 ಮೆಂಬರ್ಸು 1,000, 2,000, 5,000ವರೆಗೂ ಪೇ ಮಾಡ್ತಾರೆ. ದಟ್ಸ್ ಮೈ ಸ್ಮಾಲ್. ಇವಾಗ ಆಲ್ರೆಡಿ ಇವಾಗ ಇಟ್ಟಿರೋದು ಅದೇ ಥರ, ಇದೇ ಥರನೇ ಇದು ರೆಗ್ಯುಲರ್ ಯಾವಾಗಲೂ ಇರುತ್ತೆ ಇಲ್ಲಿ. 365 ಡೇಸು ಇದೇ ಥರ ಇರುತ್ತೆ. ಈಗ ನನಗೆ ಕಿತ್ತಿದ್ದೆಲ್ಲ ಏನು ವೇಸ್ಟ್ ಏನಾಗಲ್ಲ, ಸಂಜೆಗೆ ತೊಗೊಂಡೋಗ್ತಾರೆ. ಬೋರ್ಡು ಇದೆ, ಬೋರ್ಡ್ ಯಾವಾಗಲೂ ಇಟ್ಟಿರ್ತೀನಿ. ಎಲ್ಲ ತರಕಾರಿಗೂ ಒಂದೇ ರೇಟು. ಈಗ ಶುಂಠಿಗೆಷ್ಟು, ಇದಕ್ಕೆಷ್ಟು ಅಂತ ಡಿಫ್ರೆನ್ಶಿಯೇಟ್ ಇಲ್ಲ. ಎಲ್ಲ ತರಕಾರಿ ಆಲ್ ವೆಜಿಟೇಬಲ್ಸ್ 50 rupees kg. ಸ್ಮಾಲ್ ಫ್ಯಾಮಿಲಿ ಇರೋದ್ರಿಂದ ನಿಮ್ಗೆ ಇದು ಒಂದು ಆಸೆ ಆಗುತ್ತೆ, ಇದು ಬೇಕು ಅನಿಸುತ್ತೆ, ಇದು ಬೇಕು ಅನಿಸುತ್ತೆ, ಹಾಗೆ ಇದು ಬೇಕು ಅನಿಸುತ್ತೆ. ಇದೆಲ್ಲ ಸೇರಿದ್ರೆ 1 kg ಆಗುತ್ತೆ. ಆಗ ಓಕೆ. ಇವಾಗ 1 kg ಫುಲ್ ನಮಗೆ ಅವಶ್ಯಕತೆ ಇಲ್ಲ ಅಂದವರು ಎಲ್ಲ ಮಿಕ್ಸ್ ತಗೊಂಡ್ರು ಅಷ್ಟೇ. ಈಗ ಎಲ್ಲ ಒಂದೊಂದೇ ಬೇಕು. ಹಾಗೆ 2 kg ಆದರೆ 2 kg ಇದೆ. ಈಗ ಇದು ಬೇಕು, 100 ಗ್ರಾಮ್ ಕೊಡಿ, 50 ಗ್ರಾಮ್ ಕೊಡಿ. ಇಲ್ಲ, ತರಕಾರಿಗಳು ಎಲ್ಲ ಅಷ್ಟೇ, ಹಣ್ಣುಗಳು ಎಲ್ಲ ಅಷ್ಟೇ. 1/4 kg ಹಣ್ಣು ಸಾಕಾಗುತ್ತೆ ಒಬ್ಬೊಬ್ಬರಿಗೆ. ಅವತ್ತಿಗೆ ಫ್ರೆಶ್ ಬೇಕು ಅಂದರೆ 1/4 kg ಸಪೋಟ ಬೇಕಾಗುತ್ತೆ, ಬಟರ್ ಫ್ರೂಟ್ ಒಂದು ಬೇಕಾಗುತ್ತೆ. ಆಮೇಲೆ ಇರೋ ಕ್ವಾಂಟಿಟಿನೂ ಅಷ್ಟೇ ಇರುತ್ತೆ. ಅದ್ರ ಜೊತೆಗೆ ತೆಂಗಿನಕಾಯಿದು ಎಣ್ಣೆ ಮಾಡ್ಕೊಳ್ತೀನಿ, ಕೊಬ್ಬರಿ ಎಣ್ಣೆ ಎಲ್ಲ, ತೆಂಗಿನಕಾಯಿ ಹಸಿಕಾಯಿನ ಹೊಡೆದು ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಅದು ಇರುತ್ತೆ. ಮತ್ತು ನಾಟಿ ಕೋಳಿದು ಮೊಟ್ಟೆ ಡೈಲಿ 30 to 40 ಬರುತ್ತೆ, ಅದು ಇರುತ್ತೆ. ಅದೇ ಹಸುದು ಹಾಲು ಇರುತ್ತೆ. ಹಾಲು ಅವರೇ ಬರ್ತಾರೆ 7 o'clock. ಅವ್ರು ಯಾರು ಏನು ಬಂದು ಡಿಸ್ಟರ್ಬ್ ಮಾಡಲ್ಲ. ಎಲ್ಲ ದೇ ಆರ್ ಸೋ ಕ್ಲೋಸ್ ಫ್ರಮ್ 10 to 15 years. ಮತ್ತು ಏಜ್ ಆದವ್ರಿಗೆ ಮತ್ತು ಮಕ್ಕಳು ಬಾಣ್ತಿರೋರಿಗೆ ಮಾತ್ರ ಕೊಡ್ತೀನಿ, ಕೇಳ್ಕೊಳ್ತೀನಿ. ಮೊದಲೇ ಬುಕ್ ಮಾಡ್ಕೊಳ್ತಾರೆ. ಮಗಳು ಬರ್ತಾ ಇದ್ದಾಳೆ, ಶಿ ಇಸ್ ಪ್ರೆಗ್ನೆಂಟ್, ನಮಗೆ ಹಾಲು ಬೇಕಾಗುತ್ತೆ ಅಂತ ಅಂಥವ್ರು ಕೊಡ್ತೀನಿ. ಮತ್ತು ತುಂಬ ಏಜ್ ಆದವರಿಗೆ ಕೊಡ್ತೀನಿ. ಕಾನ್ಸೆಪ್ಟ್ ಚೆನ್ನಾಗಿದೆ ಮ್ಯಾಮ್. ಅಂದರೆ ಇದೇ ಕಾನ್ಸೆಪ್ಟ್ನ ಪ್ರತಿ ಹಳ್ಳಿಲೂ ಮಾಡ್ಕೊಂಡ್ರೆ ತುಂಬ ಅನುಕೂಲ. ಯಾಕೆಂದರೆ ಇವಾಗ ಏನಾಗಿದೆ ಅಂದರೆ ರೈತರುಗಳು ಒಳ್ಳೆ ಬೆಳೆ ಬೆಳೀತಾರೆ, ಮಾರ್ಕೆಟಿಗೆ ತಂದು ಹಾಕ್ತಾರೆ. ಸೊ ಅವ್ರು ತಿನ್ನೋದು ಉಳಿಕೆ ಪದಾರ್ಥಗಳನ್ನ. ಆಮೇಲೆ ಅಕ್ಕಪಕ್ಕದವ್ರು ಬೆಳೆದಿರ್ತಾರೆ, ಅದನ್ನ ತಂದು ಬೆಳಗ್ಗೆನೆ ಮಾರ್ಕೆಟ್ಗೆ ಹಾಕ್ತಾರೆ, ಖಾಲಿ ಚೀಲ ತಗೊಂಡು ಬರೀ ಕೈಲಿ ಹೋಗ್ತಾರೆ. ಜೇಬಲ್ ಕಾಸು ಇರುತ್ತೆ, ಬಟ್ ಕೈಲಿ ಏನಿರಲ್ಲ. ಸೊ ಅಕ್ಕಪಕ್ಕದವ್ರಿಗೆ ಅಲ್ಲೇನೆ ಅದೇ ರೇಟಿಗೆ ಕೊಟ್ರೆ ಅವರ ರೈತರ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತೆ ಅವ್ರಿಗೆ ಒತ್ಕೊಂಡು ಹೋಗೋದು, 1 ಚೀಲ ತಗೊಂಡು ಹೋಗ್ತಿದ್ದಾರೆ ಅಂದ್ರೆ ಅರ್ಧ ಚೀಲ ಅಲ್ಲಿ ಖಾಲಿ ಆಗಿರುತ್ತೆ, ಇನ್ನು ಅರ್ಧ ಚೀಲ ಮಾತ್ರ ತಗೊಂಡು ಹೋಗ್ಬೋದು. ಅಂದ್ರೆ ಅಕ್ಕಪಕ್ಕದವ್ರಿಗೇನೆ ಅಂದ್ರೆ ಫ್ರೀಯಾಗಿ ಯಾರು ಕೊಡೋದು ಬೇಡ, ಯಾಕೆಂದ್ರೆ ಎಲ್ಲದಕ್ಕೂ ಕಷ್ಟಪಟ್ಟಿರ್ತಾರೆ. ಅಟ್ಲೀಸ್ಟ್ ಅದೇನ್ ಮಾರ್ಕೆಟ್ ಅಲ್ಲಿ ಮಾರ್ತಾರೆ ಅದನ್ನೇ ಅಲ್ಲೇ ಮಾರಿದ್ರೆ ಎಷ್ಟೊಂದು ರೈತರು, ಅಕ್ಕಪಕ್ಕದ ರೈತರಿಗೂ ಅನುಕೂಲ, ಅವ್ರಿಗೂ ಅನುಕೂಲ. ಅಕಸ್ಮಾತ್ ಒಂದಿನ ಅವ್ರಿಗೆ ಮಾರ್ಕೆಟ್ಗೆ ಹೋಗಕ್ಕಾಗ್ಲಿಲ್ಲ ಅಂತಂದ್ರೂ ಅಲ್ಲೇ ಎಲ್ಲ ಸೇಲ್ ಆಗೋಗ್ಬೋದು. ಹೌದು, ಅದೇ ಲಾಸ್ಟ್ ಟೈಮು ಇದ್ರ ಟೈಮಲ್ಲಿ ಕರ್ಬೂಜನೂ ಅದೇ ಥರ, ಅದಕ್ಕೆ ಯಾರೋ ಹೋಗ್ತಾ ಇದ್ರು, ಎಲ್ಲೂ ಮಾರ್ಕೆಟ್ ಇಲ್ಲ ಅಕ್ಕ ಅಂದರು. ನನ್ನಂತೆ ಏನಪ್ಪ, ನಾನು ಬರ್ತೀನಿ ನಿನ್ನ ಜೊತೆ, ನಾನೇ ಟ್ರ್ಯಾಕ್ಟರ್ ಓಡಿಸ್ತೀನಿ, ನೀನು ಕೂಗು, ಹಳ್ಳಿ ಮೇಲೆ ಹೋಗೋಣ, ನೀನು ₹2, ₹3, ₹5 ಕೊಡೋದು ಬಿಸಿಲು ಟೈಮಲ್ಲಿ ಹಳ್ಳಿ ಮೇಲೆ ಹೋದ್ರಂತೂ ದಾನ ಅಂತ ಸುರಿದೋಗೋದಕ್ಕಿಂತ ಕೊಟ್ಕೊಂಡು ಹೋಗ್ಬಿಡೋಣ ಅಂತೆ. ನಾನು ಬೇಕಿದ್ರೆ ನಾನು ಟ್ರ್ಯಾಕ್ಟ್ರಲ್ಲಿ ಡ್ರೈವರ್ ಆಗ್ತೀನಿ, ನೀನೇ ಮೇಲೆ ನಿಂತ್ಕೊಂಡು ಮಾರೋದು, ಇಲ್ಲಕ್ಕ ನಾನೇ ಹೋಗ್ತೀನಿ ಅಂತ.
ಅವನು ಅರ್ಧ ಗಂಟೆಲಿ ಇರೋ ಕಲ್ಲಂಗಡಿ ಎಲ್ಲನೂ ಮಾರ್ಕೊಂಡು ಬಂದ್ಬಿಟ್ಟು ಅಕ್ಕ ನೀನು ಹೇಳಿದ್ದು ಕಾನ್ಸೆಪ್ಟ್ ವರ್ಕೌಟ್ ಆಯಿತು ಅಂತ. ಅದೇ ಥರ ಲಾಸ್ಟ್ ಇಯರು ಸೇಮ್ ಈ ಫೆಬ್ರವರಿಲಿ ನಾನು ಮೈಸೂರು ಹೋಗಿದ್ದೆ. ಮೈಸೂರಿಂದ ಬರುವಾಗ ಕುಂಬಳಕಾಯಿ ಅಂದರೆ ಮನೇಲಿ ಎಲ್ಲರಿಗೂ ಇಷ್ಟ, 2 ಕುಂಬಳಕಾಯಿ ತಗೊಂಡೆ. ಒಂದು ಕುಂಬಳಕಾಯಿಗೆ 125, ಇನ್ನೊಂದಕ್ಕೆ 150 ಕೊಟ್ಟಿದ್ದೆ. 275 ರೂಪಾಯಿ ಕೊಟ್ಟು ನಾನು ಕುಂಬಳಕಾಯಿ ತಗೊಂಡು ಬಂದೆ. 2 ಕೆ ಜಿ ಇತ್ತು. ಅಕ್ಕ ತುಂಬ ಕಾಸ್ಟ್ಲಿ, 40 ರೂಪಾಯಿ ಕೆ ಜಿ ಅಂತ ಕೇರ್ಪೇಟೆಯಿಂದ ತೊಗೊಂಡು ಬಂದು ಸೀದಾ ತೋಟಕ್ಕೆ ಹೋಗ್ತಾಯಿದ್ದೆ. ತೋಟದಲ್ಲಿ ಲೋಡ್ ಗಟ್ಟಲೆ ಅಲ್ಲಿ ಯಾರೋ ಲೋಡ್ ಮಾಡ್ತಾಯಿದ್ರು. ಕೆಳಗಡೆ ಸ್ವಲ್ಪ ಹಾಕಿದ್ರು. ಅಯ್ಯೋ ಇಲ್ಲೇ ಕುಂಬಳಕಾಯಿ ಇದೆ, ನಂಗೆ ಗೊತ್ತೇ ಆಗಲಿಲ್ಲ, ನಾನು ಅಲ್ಲಿಂದ ತಂದೆ, ಒಳ್ಳೆ ರೇಟ್ ಸಿಕ್ತು ಈ ಸಲ, ತುಂಬ ರೇಟ್ ಇದೆ ಅನಿಸುತ್ತೆ, ನಾನು ಇಷ್ಟು ಅಲ್ಲಿಂದ ತೊಗೊಂಡು ಬಂದೆ ಅಂತ ಅಂದೆ. ಅದಕ್ಕೆ ಅವ್ರು ನಗಾಡಿದ್ರು ಇಬ್ರು ಯಂಗ್ಸ್ಟರ್ಸೇನೆ. ಆಮೇಲೆ ಹೇಮಕ್ಕ 250 ರೂಪಾಯಿ ಕೊಟ್ಟು ತಂದೆ ನೋಡಪ್ಪ, ಇಲ್ಲಿ ನನಗೊಂದು 500 ರೂಪಾಯಿಗೆ ಇದು ಕೊಟ್ಬಿಡಿ, ಕುಂಬಳಕಾಯಿ ಕೊಡಿ, ಇಟ್ಕೊಳ್ತೀನಿ ಅಂತ ಎಲ್ಲ ಪುಟ್ಟದಾಗಿತ್ತು. ಆಮೇಲೆ ಅವರಿಬ್ಬರು ಅಂದ್ರೆ ಹೇಮಕ್ಕ ಫುಲ್ಲು 2 ಲೋಡು ಟ್ಯಾಕ್ಟ್ರ್ ಲೋಡ್ ಮಾಡಿದ್ರು, ಕೆರೆಗೆ ಸುರಿಯೋಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ, 500 ರೂಪಾಯಿಗೆ ಟ್ಯಾಕ್ಟ್ರನ್ನೇ ಅವ್ನಿಗೆ ತುಂಬ್ತಾ ಇರೋನಿಗೆ ಕೂಲಿ ಕೊಟ್ಬಿಟ್ಟು ಟ್ಯಾಕ್ಟ್ರೇ ತೊಗೊಂಡೋಗಿ ಅಂದರು. ಏನು ತಮಾಷೆ ಮಾಡ್ತೀರಾ ಅಂತ ಡ್ಯಾಡಿನ ಹೇಳಿದ್ರು. ನಿಜವಾಗ್ಲೂ ಕೆರೆಗೆ ಸುರಿತೀವಿ, ಇಲ್ಲ ತೋಟದೊಳಗಡೆ ಸುರಿಯೋಣ ಅಂದರು. ಇಲ್ಲಪ್ಪ ತೋಟದೊಳಗಡೆ ಸುರಿದ್ಬಿಡಿ, ನಾನು ಕೊಳ್ತಿದ್ಯೋ ಏನೋ ಅಂದ್ಕೊಂಡು ತಿಪ್ಪೆ ಪಕ್ಕನೇ ಸುರೀರಿ, ನಾನು ಆಮೇಲೆ ನೋಡ್ತೀನಿ, ಇಲ್ಲಾಂದರೆ ತಳ್ತೀನಿ, ಯಾಕೆ ಹಿಂಗೆಲ್ಲ ವೇಸ್ಟ್ ಮಾಡ್ತೀರಾ ಅಂದರೆ ತೊಗೊಂಡೋದೆ. ಅಲ್ಲಿ ನೋಡಿದ್ರೆ ಅದೇನಾಗಿದೆ, ಹೈಬ್ರಿಡ್ ಅಂತ ಸೀಟ್ ತಂದಿದ್ದಾರೆ ಇವರು ದೊಡ್ಡದು ಅಂತೇಳಿ, ಅದು ಕ್ರಾಸೋ ಏನೋ ಆಗಿ ಚಿಕ್ಕದಾಗ್ಬಿಟ್ಟಿದೆ. ಚಿಕ್ಕದು ಅಂತ ಮಾರ್ಕೆಟ್ ಇಲ್ಲ ಅವರಿಗೆ. 500 ರೂಪಾಯಿ ಕೊಟ್ಟು 2 ಲೋಡು ತೊಗೊಂಡೋದೆ ತೋಟಕ್ಕೆ. ತೊಗೊಂಡೋಗಿ ಬಿಲೀವ್ ಇಟ್ ಆರ್ ನಾಟ್, ನೀವು ತೋಟಕ್ಕೆ ಬಂದರೆ ಇವತ್ತು ತೋರಿಸ್ತೀನಿ, ಇವತ್ತು 20 ಇದೆ. ಆಲ್ಮೋಸ್ಟ್ 1 ಇಯರ್ ಚೆಕ್ ಮಾಡೋಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ. ಎಷ್ಟು ಲೋಡ್ ಗಟ್ಟಲೆ ಇತ್ತು, ಕುರಿಗೆ ಹಾಕಿ, ಕೋಳಿಗೆ ಹಾಕಿ, ಮನುಷ್ಯರಿಗೆಲ್ಲ ಫ್ರೀಯಾಗಿ ಕೊಟ್ಟು, ಇಲ್ಲಿಟ್ಟು ಏನಂದರೆ ಯಾವುದಾದ್ರೂ ಫ್ರೀಯಾಗಿ ತೊಗೊಂಡೋಗ್ಬೋದು, ಕುಂಬಳಕಾಯಿ ಮಾತ್ರ ಫ್ರೀ ಅಂತ ಕೊಟ್ಟು. ಆಮೇಲೆ ಎಷ್ಟು ಸಲ ಕುಂಬಳಕಾಯಿ ನಾವು ದಾನ ತಗೊಳ್ಳಲ್ಲ ಅಂದರೂ 5 ರೂಪಾಯಿಗೆ ಒಂದಂತ ಮಾರಿದ್ರು ಕೂಡ ಇನ್ನೂ ಇಟ್ಕೊಂಡಿದ್ದೀನಿ, ಇವತ್ತು ಇದೆ. ತುಂಬ ಟೇಸ್ಟಾಗಿದೆ. ಅದೇ ಆ ಥರ ನಾಟಿಯಾಗಿದೆ ಅದು, ಅವರಿಗೆ ಮಾರ್ಕೆಟ್ ಆಗಿಲ್ಲ. ಸೊ ಆ ಥರ ಮಾಡೋ ಬದಲು ಅವರೇ ಒಂದು ರೌಂಡ್ ಹೋಗಿ ಎಲ್ಲರಿಗೂ ಕೊಟ್ಕೊಂಡು ಬಂದ್ಬಿಟ್ಟು, ಇಲ್ಲ ದೇವಸ್ಥಾನಗಳ ಹತ್ರನೋ ಸ್ಕೂಲ್ಗಳ್ಗೋ ಕೊಟ್ಬಿಟ್ರೆ ರೈತರು ಒಂದಲ್ಲ ಒಂದು ದಿವಸ ಅದ್ರದ್ದು ಲಾಭ ಬರುತ್ತೆ. ಪುಣ್ಯನಾದ್ರು ಬಂದಿರುತ್ತೆ, ಲಾಭ ಬರಲಿಲ್ಲ ಅಂದ್ರೆ ಪುಣ್ಯ ಬಂದಿರುತ್ತೆ. ಅದಕ್ಕೆ ಹೇಳ್ತೀನಿ ನಾನು, ಆ ಥರ ಎಕ್ಸಸ್ ಆದಾಗ ಸ್ಕೂಲ್ಗಳಿಗೆ ಮೊದಲೇ ಕೇಳ್ಕೊಂಡು ತರಕಾರಿನ ಕೊಟ್ಬಿಡ್ತೀನಿ ಒಂದೊಂದ್ಸಲಿ. ಹಂಗೆ ಕುಂಬಳಕಾಯಿನವರು ನನ್ನ ನೇಬರೇ, ರಿಲೇಷನ್ನೇ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ, ನೋಡಿ ಸಚಿನ್ ನಿಮ್ಮ ಕುಂಬಳಕಾಯಿನ ನೀನು ಇಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. 500 ರೂಪಾಯಿಗೆ 2 ಲೋಡ್ ಸಿಕ್ತು ಅವತ್ತು. ನಮ್ಮ ಯೋಚನೆ ಬದಲಾಗಬೇಕು. ಅದೇ ಯೋಚನೆ ಬದಲಾಗಬೇಕು. ಅದರಿಂದ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಮಾರ್ಕೆಟಿಂಗ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಬೆಳೆಯೋದಕ್ಕಿಂತ ನಾನು ಅದನ್ನು ಬೆಳೆದಿದ್ದನ್ನು ಯಾವ ಥರ ಮಾರ್ತೀನಿ. ಈಗ ಅರ್ಶಿನ, ನಾನು 30 ವರ್ಷದಿಂದ ಅರ್ಶಿನ ನಾನೇ ಬೆಳಿತೀನಿ, ನಾನೇ ಪೌಡ್ರ್ ಮಾಡ್ತೀನಿ, ಇಲ್ಲೇ ಮಾರ್ಕೆಟ್ ಮಾಡ್ತೀನಿ. 30 ವರ್ಷದಿಂದನೂ ಬಿಟ್ಟಿಲ್ಲ. ಅದು ವೆರಿ ಫಸ್ಟ್ ಸ್ಟಾರ್ಟ್ ಮಾಡಿದೆ ಅವತ್ತಿಂದನೂ. ಹಸಿದೋದ್ರೆ ಹಸಿದು, ಇಲ್ಲಾಂದರೆ ಬೈ ಪ್ರಾಡಕ್ಟ್. ಗುಲಾಬಿ ಬೆಳೆದಾಗಲೂ ಅದೇ ಥರ, ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಮಾರ್ಕೆಟಿಂಗ್, ದಟ್ಸ್ ಅ ಮೇನ್ ಇಂಪಾರ್ಟೆಂಟ್. ಅದಾಗಲಿಲ್ಲ ಅಂದರೆ ನಾವು ಏನು ಮಾಡಬೇಕು, ಅದಾಗಲಿಲ್ಲ ಹೋಗಲಿಲ್ಲ ಏನು ಮಾಡಬೇಕು ನೆಕ್ಸ್ಟು. ಅದಿದ್ದಾಗ ಈಗ ಬೆಳ್ಳುಳ್ಳಿ ಎಷ್ಟೊಂದು ಬೆಳೆದಿದ್ದೀರಾ, ಮಾರ್ಕೆಟೇ ಸಿಗಲಿಲ್ಲ, ಏನು ಮಾಡಿಬಿಡ್ತೀರಿ ಮಕ್ಕ, ಆಯಿತು ಇಲ್ಲ ಅದಾಗಲಿಲ್ಲ ಉಪ್ಪಿನಕಾಯಿ ಹಾಕೋಣ, ಅದು ಆಗಲಿಲ್ಲ ಡ್ರೈ ಮಾಡೋಣ, ಅದು ಆಗಲಿಲ್ಲ ಪೌಡ್ರ್ ಮಾಡೋಣ. ಇವತ್ತು ನನ್ನಲ್ಲಿ ಲಾಸ್ಟ್ ಟೈಮ್ ಇಲ್ಲೇ ಬೆಳೆದಿದ್ದು 10 kg ಡ್ರೈ ಇದೆ, ಡ್ರೈದು ಬೆಳ್ಳುಳ್ಳಿ ಇದೆ, ಒಂದು 5 kg ಪೌಡ್ರ್ ಇದೆ. ಶುಂಠಿನೂ ಅಷ್ಟೇ, ಡ್ರೈಯೂ ಇದೆ ಪೌಡ್ರು ಇದೆ. ಇದು ಡ್ರೈಗೆ kg 100 ರೂಪಾಯಿ ಇರುತ್ತೆ. 100 ರೂಪಾಯಿಗೆ 100 ಗ್ರಾಮೇ ಬರ್ಬೋದು. ಈಗ ಇದನ್ನು 1 kg ಮಾಡಿದ್ರೆ 100 ಗ್ರಾಮ್ ಬರುತ್ತೆ. 100 ಗ್ರಾಮ್ಗೆ 1000 ರೂಪಾಯಿ ಇದೆ. 100 ಗ್ರಾಮ್ ಶುಂಠಿಗೆ ಎಷ್ಟು 10 ರೂಪಾಯಿ ಇದೆ. ಸೊ 1000 ರೂಪಾಯಿಯಲ್ಲಿ 10 ರೂಪಾಯಿಯಲ್ಲಿ ಸ್ವಲ್ಪ ದಿವಸ ತಾಳ್ಮೆ ಬೇಕು. ಅದನ್ನು ಪ್ರಾಡಕ್ಟ್ ಬೈ ಪ್ರಾಡಕ್ಟ್. ಅದೇ ನಾನು ತೆಂಗಿನಕಾಯಿ ಎಣ್ಣೆ ಮಾಡ್ಕೊಂಡಿದ್ದು ಅದೇ ಥರ. ಕಾಯಿಗೆ 5 ರೂಪಾಯಿ 10 ರೂಪಾಯಿ ರೇಟು. ಎಣ್ಣೆಗೆ US ಹೋಗಿದ್ವಿ, ಅಲ್ಲಿ 1000 ರೂಪಾಯಿ ರೇಟು ಎಣ್ಣೆ, 1000 2-3 ಸಾವಿರ. ಸೊ ಕಾಯಿ ಕೂಡ ಬದಲು ಎಣ್ಣೆ ಮಾಡಿ ಎಣ್ಣೆ ಕೊಟ್ಟರೆ ಏನು. ಸೊ ನಮ್ಮ ರೈತರು ಆ ಥರ ಚಿಕ್ಕದಾಗಿ ಮಾಡೋ ಅಂಥ ಬೆಳೆಯೋ ಅಂಥದ್ದನ್ನು ನೆಕ್ಸ್ಟ್ ಏನಾಗುತ್ತೆ, ಏನು ನಮಗೆ ರೇಟ್ ಸಿಗಲಿಲ್ಲ, ಗೌರ್ಮೆಂಟ್ ಕೊಡಲಿ ಅದು ಕೊಡಲಿ ಅನ್ನೋದಕ್ಕಿಂತ ವಿ ಹ್ಯಾವ್ ಟು ಟ್ರೈ ಇಟ್. ಆಮೇಲೆ ಒಂದು ಸ್ಮಾಲ್ ಸರ್ಕಲ್ಲೇ ಇಟ್ಕೋಬೇಕು, ಕ್ಲೋಸ್ ಆಗಿ. ಎಕ್ಸ್ಚೇಂಜು ನಾನೇ ಕೊಡ್ತೀನಿ ಅಂತ ಮಾತಾಡ್ಕೊಂಡು. ಇದು ಇತ್ತು, ರೋಸು ಇತ್ತು. ಓಕೆ. ಆ ರೋಸನ್ನು ಮೇಂಟೈನ್ ಮಾಡೋದು ಒಂದು ಸ್ವಲ್ಪ ಇದು ಒಳ್ಳೆ ವೆರೈಟಿ ಆ ರೋಸ್ಗಳು. ಇವರು ಈ ಗರಿಕೆ ಹುಲ್ಲು ಇದೆಯಲ್ಲ, ಗರಿಕೆ ಹುಲ್ಲು ಅದು ಬಂದಿದ್ದರಿಂದ ಒಂದು ಸ್ವಲ್ಪ ವೀಕ್ ಆಯಿತು. ಅಲ್ದಲೇ ಅವರು ಏನಕ್ಕೆ ಇದು ಮಾಡಿದ್ರು ಅಂತ ಗೊತ್ತಿಲ್ಲ. ಅದು ಒಳ್ಳೆ ವೆರೈಟಿ, ಅದನ್ನ ಕಳ್ಕೊಳ್ಳೋಕೆ ಶುರುವಾದರು. ಆಮೇಲೆ ಈ ಇದರಲ್ಲಿ ತರಕಾರಿ ಬೆಳೆಯೋದ್ರಲ್ಲಿ ಒಂದು ಸ್ವಲ್ಪ ಇದಾಗಿ ಇದ್ದರು.
ಹ್ಮ್. ಆಗ ನಾವು ಸರಿ ಇದು ಮಾಡ್ಬೋದು, ನಮ್ಮ ಕಸಬು ಆರಂಭದ ಕಸಬು ಯಾವುದು ಅಗ್ರಿಕಲ್ಚರು ಇದೇ ಜಾಸ್ತಿ ಇತ್ತು. ಓಕೆ. ಈಗ ನಮ್ಮ ತಂದೆಯವರು ಮಾಡ್ತಾಯಿದ್ರು, ಅದು ನೋಡ್ಕೊಂಡು ನಾವು ಮಾಡ್ತಾಯಿದ್ದು. ಮೇಯ್ನ್ ಏನಪ್ಪ ಅಂದರೆ ಹೊಲ ಮಣ್ಣು ಫಲವತ್ತಾಗಿದ್ದರೆ ಆ ಬೇರೆ ತರಕಾರಿಗಳು ಬೆಳೀತವೆ. ನಿಜ. ಮೇಯ್ನು ಗೊಬ್ಬರ ಗೊಬ್ಬರ ಅದು ನಮಗೆ ನಮ್ಮ ಹಸುಗಳಿಂದಲೇ ಸಿಗ್ತಾ ಇತ್ತು. ಹ್ಮ್. ಅದರಿಂದ ಇದನ್ನು ಒಂದು ಸಲ ಯಾಕೆ ಇದನ್ನು ಮಾಡೋ ತರಕಾರಿಗಳು ಬೆಳಿಬೋದು ಅಂತ. ಮುಂಚೆ ಬಂದಾಗ ಇದು 2 ವರ್ಷ ಬರಲಿಲ್ಲ ಇಲ್ಲಿ. ಅಂದರೆ ಕಪ್ಪು ಮಣ್ಣು, ಆ ಕಪ್ಪು ಮಣ್ಣಿನ ಜೊತೆಗೆ ಸ್ಟ್ರೆಂತ್ ಇಲ್ಲ. ಹಾಗಾಗಿ ಈ ಗೊಬ್ಬರ ಎರೆಹುಳಿನ ಗೊಬ್ಬರವ ಹಾಕಿ 2 ವರ್ಷ 3 ವರ್ಷ 3ನೇ ಕ್ರಾಪ್ ಇದು. ಆಮೇಲೆ ಆಗ ನೋಡುವಾಗ ಈ ಬಿತ್ತಿದಾಗ ಒಂದು ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತು. ಇವರು ಆ ಇದರಲ್ಲಿ ನಮಗಿಂತ ಒಂದು ಸ್ವಲ್ಪ ಅಡ್ವಾನ್ಸು ಬೇರೆ ಬೆಳೆಗಳೆಲ್ಲನೂ ಹಾಕಬೇಕು ಇದರಲ್ಲಿ. ಸರಿ, ಇದನ್ನ ಜೊತೆಗೆ ಈ ಗೊಬ್ಬರ ಎಲ್ಲ ತೊಗೊಂಡು ಆದಮೇಲೆ ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಯಿತು. ಏನು ಹಾಕಿದ್ರೆ ಬೆಳೀತದೆ. ಹೌದು. ಅದು ಅದು ಇವಾಗ ನಾವು ಲೈವ್ ಆಗೇ ನೋಡ್ಬೋದು. ಎಲ್ಲನೂ ಯಾವ ಬೆಳೆ ಬಿಟ್ಟಿದ್ದೀರಾ ಅಂತಲೇ ಇಲ್ಲ, ಎಲ್ಲ ಪ್ರತಿಯೊಂದು ಬೆಳೆನೂ ಮಾಡಿಬಿಟ್ಟಿದ್ದೀರಾ. ಎಲ್ಲ ಮರದಿಂದ ಹಿಡಿದು ಸೊಪ್ಪಿಂದ ಹಿಡಿದು ಎಲ್ಲನೂ ಇದೆ. ಖುಷಿ ಇದೆಯಾ ಸರ್ ಈ ಥರ ಗಾರ್ಡನ್ನಲ್ಲಿ ನೋಡಿಕೊಂಡು ಅದ್ರ ಮಧ್ಯೆ ಓಡಾಡ್ಕೊಂಡಿರೋದಕ್ಕೆ? ಖುಷಿ ಅಂತ ಹೇಳ್ತೀರಾ, ಆ ಟೈಮ್ ಯಾವ ಥರ ಪಾಸ್ ಆಯ್ತದೆ ಅನ್ನೋದೇ ಗೊತ್ತಿಲ್ಲ. ನೋಡಿ, ಉದಾಹರಣೆಗೆ ಈಗ ಅವೆಲ್ಲ ಮಲ್ಕೋತಾ ಇದ್ದಾವೆ. ಹೌದು. ಆ ಎಲೆಗಳು ಅವಕ್ಕೆ ರೆಸ್ಟ್ ಬೇಕು. ಈಗ ಹಂಗೆ ಇರ್ತವೆ. 4 ಗಂಟೆ ಅದು 5 ಗಂಟೆ ಆಗಲಿ ಎಲ್ಲ ಪಟ್ ಪಟ್ ಅಂತ ಒಂದು ಸೌಂಡ್ ಬರ್ತದೆ. ಆದರೆ ಏನಂತಂದರೆ ಬಿಸಿಲು ಅವನು ನಮ್ಮ ಮನುಷ್ಯರ ಥರನೇ. ಸಾಯಂಕಾಲ ನೆರಳು ಆಯ್ತಾಯ್ತಂದ್ರೆ ಇದು ನೈಟ್ ಅದು ಶ್ವಾಸ ಮಾಡಬೇಕಲ್ವಾ, ಅದಕ್ಕೆ ರೆಡಿ ಆಯ್ತವೆ. ಹಂಗೆ ಎಲ್ಲನೂ ಒಂದು ಸ್ವಲ್ಪ ಸೀಡ್ಸ್, ಸಣ್ಣ ಸಣ್ಣ ಸೀಡ್ಸಲ್ಲಿ ಬಿಟ್ಟು ನೆನ್ನೆ ಬಿಟ್ಟಿದ್ದು ಇದು ಮೊನ್ನೆ ಬರೆದಿಟ್ಟಿರ್ತೀನಿ ಯಾವತ್ತು ಬಿಟ್ಟಿದ್ದು, ಎಷ್ಟು ದಿವಸ ಆಯಿತು ಅಂತ. ಹಾಗಾಗಿ ಇದು ಬರ್ತಾ ಬರ್ತಾ ಆ ಇವನ್ನ ಲೆಕ್ಕ ಹಾಕಿ ಇದು ಮಾಡೋದಕ್ಕೆ ಎಲ್ಲ ಟೈಮ್ ಚೆನ್ನಾಗಿ ಪಾಸ್ ಆಗೋಯ್ತದೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.